ನಮ್ಮ ಯಳಂದೂರು ತಾಲೂಕಿನ ಕಂದಹಳ್ಳಿ ಕ್ಷೇತ್ರದಲ್ಲಿ 60 ರಿಂದ 70 ಸಾವಿರ ಜನಕ್ಕೆ ಪ್ರಸಾದ ವಿನಿಯೋಗ ನಿರಂತರವಾಗಿ ನಡೆಯುವಂತಹ ಈ ಒಂದು ವೇದಿಕೆಯಲ್ಲಿ ಬೆಳಗ್ಗೆ 10:30ರಿಂದ ಪ್ರಾರಂಭವಾದ ನಿರಂತರವಾದ ಪ್ರಸಾದ ಇವತ್ತು ಸಂಜೆಯ ತನಕ ನಿರಂತರವಾಗಿ ನಡೆಯುವುದಲ್ಲದೆ ಭಗವಂತನ ರಥೋತ್ಸವ, ಭೀಮನ ಅಮಾವಾಸ್ಯೆಯ ವಿಶೇಷವಾದ ಜಾತ್ರೆ, 27ನೇ ವರ್ಷದ ಈ ಪುಣ್ಯ ಕಾರ್ಯಕ್ರಮ ನೋಡಿ, ಜನಸಾಗರ ಹರಿದು ಬರ್ತಾ ಇದೆ. ಇನ್ನೂ ಕೂಡ 27ನೇ ವರ್ಷದ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷವೂ ಕೂಡ ನಮ್ಮ ನಾದ ಸಂಗಮ ತಂಡದವರು ನಡೆಸುವಂತಹ ಈ ಭಕ್ತಿಗೀತೆ, ಭಾವಗೀತೆ, ಮಾದೇಶ್ವರನ ಪವಾಡಗಳ ಕಥೆಯನ್ನ ಈ ವರ್ಷವೂ ಕೂಡ ಯಶಸ್ವಿಯಾಗಿ ನಡೆಸ್ತಾ ಇರುವ ಸಂದರ್ಭದಲ್ಲಿ ದಯಮಾಡಿ ಊಟದ ಒಂದು ಪ್ರಾಂಗಣದಲ್ಲಿ ಗೊಂದಲ ಆಗ್ತಾ ಇದೆ ಅಂತ ಕೇಳಿಬಂತು. ನಿಧಾನವಾಗಿ ದಯವಿಟ್ಟು ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಕಂದಳ್ಳಿ ಮಾದೇಶ್ವರನ ಕೃಪೆಗೆ ನೀವೆಲ್ಲರೂ ಕೂಡ ಪಾತ್ರರಾಗಿ ನೀವು ಮನೆಗೆ ಹೋಗುವಷ್ಟರಲ್ಲಿ ನಿಮಗೆ ಶುಭವಾರ್ತೆ ಬರಲಿ, ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಲಿ. ಆ ಅನ್ನಪೂರ್ಣೇಶ್ವರಿಯ ಪ್ರಸಾದ ಸ್ವೀಕರಿಸುವ ನಿಮ್ಮೆಲ್ಲರಿಗೂ ಐಶ್ವರ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ನಮ್ಮ ಕಂದಳ್ಳಿ ಮಾದೇಶ್ವರ ಕೊಟ್ಟು ಕಾಪಾಡಲಿ ಅಂತ ಮೂಗೂರು ತಿಬ್ಬಾದೇವಿಯನ್ನು ಸ್ಮರಣೆ ಮಾಡುವ ಸಂದರ್ಭದಲ್ಲಿ ಜಗಜ್ಜನನಿ ಪಾರ್ವತಾಂಬೆ ಅನ್ನಪೂರ್ಣೇಶ್ವರಿಯನ್ನು ನಾವು ಸ್ಮರಣೆ ಮಾಡ್ತೇವೆ.
ಇಲ್ಲೇನಾಗಿದೆ, ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮನ ಈ ಪುಣ್ಯಕಥೆಯಲ್ಲಿ ಅವ್ರಿಗೂ ಕೂಡ ತಾಯಂದ್ರು ಕೊಟ್ಟಿರೋ ಬಹುಮಾನಕ್ಕೆ ಅವ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ ಚಿಕ್ಕಮ್ಮಣ್ಣಮ್ಮನವರು 51 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಭಗವಂತ ಅವ್ರಿಗೂ ಒಳ್ಳೇದು ಮಾಡಲಿ ಅಂತ ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ ಜಗದೋದ್ಧಾರಕನಾಗಿರ್ತಕ್ಕಂಥ ಮೈಕಾರ ಮಾದೇಶ್ವರ ಬರಬೇಕಾದರೆ ಎಲ್ಲಿಗೆ, ಕುಂತೂರು ಯಾವ ಮೂಗೂರು ತಿಬ್ಬಾದೇವಿಗೆ ಭಯವನ್ನು ಕೊಟ್ಟು ನಿನಗೆ ಹೂವಿನ ಸೀರೆ ಉಡಿಸ್ತಾರೆ, ಬಂಡಿ ಹಬ್ಬ ಮಾಡ್ತಾರೆ, ಚಿಗುರು ಕಡಿಯುವ ಸೇವೆ ಮಾಡ್ತಾರೆ, ನಿನಗೆ ವೈಭೋಗವಾದಂಥ ಬಂಡಿ ಹಬ್ಬ ಮಾಡ್ತಾರೆ ಅಂತ ಆ ತಾಯಿಗೆ ಅಭಯ ಕೊಟ್ಟು ಸಂತೇಮರಳ್ಳಿಯ ಮುಖಾಂತರವಾಗಿ ಸಂತೇಮರಳ್ಳಿಯಲ್ಲೂ ಕೂಡ ಇವತ್ತು ಜಾತ್ರೆ ನಡೀತಾ ಇದೆ. ಅಲ್ಲೂ ಕೂಡ ಮಾದೇಶ್ವರ ತೋಪ್ನಲ್ಲಿ ಆನಂದಪಟ್ಟು ಪವಿತ್ರವಾಗಿರ್ತಕ್ಕಂಥ ಕಾರಾಪುರದ ಮಠ ಎಂಬುದಾಗಿ ಹೆಸರಾದಂಥ ಈ ಸ್ಥಳ ಇವತ್ತು ನಾವೆಲ್ಲ ಬಂದಿದ್ದೀವಲ್ಲ, ಈ ಸ್ಥಳದಲ್ಲಿ ಕಾರಾಪುರ ಮಠದ ಒಡೆಯರ ವಂಶದ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯಕ್ಷೇತ್ರದಲ್ಲಿ ಮಹಂತ ಶಿವಯೋಗಿಗಳೆಂಬತಕ್ಕಂಥ ಪುಣ್ಯ ಪುರುಷರ ಒಂದು ದೆಸೆಯಲ್ಲಿ ಮಾದಪ್ಪ ಎಷ್ಟೋ ಹೊತ್ತನ ಕಾಲ ಇಲ್ಲೇ ಮಲಗಿ ತಾನು ಆನಂದ ಪಡ್ತಿದ್ದಂತೆ ನೋಡಿ. ಗುರು ಸೇವೆಯನ್ನು ಮಾಡಿದವನು ಇಲ್ಲಿ ಕುಂತೂರು ಬೆಟ್ಟಕ್ಕೆ ಹೋಗೋಕೆ ಮುಂಚೆನೆ ಈ ಒಂದು ಸ್ಥಳದಲ್ಲಿ ಹಾವುಗಳು, ವಿಪರೀತವಾದ ಸರ್ಪಗಳಿದ್ದಂತಹ ಜಾಗ, ಅದಕ್ಕೆ ನೋಡಿ ಅನೇಕ ಹುತ್ತುಗಳಿದೆ ಈ ಜಾಗದಲ್ಲಿ. ಇಂತಹ ಒಂದು ಸ್ಥಳದಲ್ಲಿ ಜಗದೊಡೆಯನಾದ ಮಾಯ್ಕಾರ ಮಾದೇಶ್ವರ ಅನಂತ ದಿವಸಗಳ ಕಾಲ ಧ್ಯಾನಮಗ್ನನಾಗಿ ಕುಳಿತುಕೋತಿದ್ದಂತೆ. ಅದಕ್ಕೆ ಇವನನ್ನ ನಡುಮಲೆಯ ಮಾದೇಶ್ವರ, 77 ಮಲೆ ಒಡೆಯ ಮಾದೇಶ್ವರ, ಬೇಡದವರಿಗೆ ಬೇಡದ ಭಾಗ್ಯವನ್ನು ಕೊಡುವಂತ ಮೈಕಾರ ಮಾದೇಶ್ವರ ಅಂತ ಕರೀತಾರೆ. ನಮ್ಮ ಈ ಕಂದಹಳ್ಳಿ ಕ್ಷೇತ್ರದಲ್ಲಿ ನೆಲೆ ಆದವನು. ದಯಮಾಡಿ ತಮ್ಮ ಒಡವೆ ಪರ್ಸ್ಗಳ ಬಗ್ಗೆ ಎಚ್ಚರಿಕೆ ಆಗಿರಿ. ಗಂಟೆ 3 ಆದರೂ ಕೂಡ ಜನಸಾಗರ ಹರಿದು ಬರ್ತಾನೆ ಇದೆ, ಜನಸಾಗರ ಹರಿದು ಹೋಗ್ತಾನೆ ಇದೆ. ಇಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರೆ ಸುತ್ತ 100 ಎಕರೆ ಕೊಟ್ಟಿದ್ರು ಸಾಕಾಯ್ತಿರ್ಲಿಲ್ಲ ಜಾಗ. ಆದರೆ ಬಂದ ಜನ ಹೋಗ್ತಾ ಇದೆ, ಸಾಗರದಂತೆ ಬರ್ತಾ ಇದೆ. ನೀವೆಲ್ಲರೂ ಕೂಡ ಎಚ್ಚರಿಕೆಯಿಂದ ರಥೋತ್ಸವ ನಡೆಯುವ ಜಾಗದಲ್ಲಿ ಜೋಪಾನವಾಗಿ ರಸೀತಿಯನ್ನು ಪಡ್ಕೊಂಡು, ಮತ್ತೆ ನಮ್ಮ ಅಂಬಳೆ ವೀರಶೈವ ಕುಲಬಾಂಧವರು 27 ವರ್ಷಗಳಿಂದ ಅಡಿಗೆ ಮಾಡಿ ಬಡಿಸುವ ಕಾಯಕವನ್ನು ನಿರಂತರವಾಗಿ ಅವರ ಜೊತೆಯಲ್ಲಿ ಸುತ್ತಮುತ್ತಲ ಎಲ್ಲಾ ಗ್ರಾಮದ ಯುವಕರು ಕೂಡ ಅವರಿಗೆ ಬಲ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ನಮ್ಮ ಕಂದಳ್ಳಿಯ 3 ಕೋಮುವಾರನ ಯಜಮಾನರುಗಳೆಲ್ಲರೂ ಕೂಡ ಸೇರಿ, ಎಲ್ಲಾ ಕುಲ ಬಾಂಧವರು ಕೂಡ, ಎಲ್ಲಾ ಕುಲದ ಯಜಮಾನರುಗಳು ಕೂಡ ಸೇರಿ, ಜಾತಿ ಮತಗಳ ಭೇದವಿಲ್ಲದೆ ಪವಿತ್ರವಾದ ಭಗವಂತನ ಸನ್ನಿಧಾನದಲ್ಲಿ ಎಲ್ಲರೂ ಕುಂತು ಪ್ರಸಾದವನ್ನು ಸ್ವೀಕರಿಸುವಂತ ಪುಣ್ಯಕ್ಷೇತ್ರ ಯಾವ ಕಂದಹಳ್ಳಿ ಮಾದೇಶ್ವರನ ಕ್ಷೇತ್ರ. ಆ ಮಾದಪ್ಪನನ್ನ ಯಾವ ರೀತಿ ಕೊಂಡಾಡ್ತಾರೆ? ಉಗೇ ಮಾತ್ಮಲ್ಲಯ್ಯ, ಉಗೇ ಮಾದೇಶ್ವರ, ಜೋರಾಗಿ ಉಗೇ ಮಾಯ್ಕಾರ.
ಕೈಯಾನವನದ ಮಹಿಮೋದರ ಉಗೇ ಮಲ್ಲಯ್ಯ, ಉಗೇ ಮಾದೇಶ್ವರ, ಉಗೇ ಮಾಯಿಕಾರ. ಎಲ್ಲರೂ ಕೂಗಬೇಕು ಜೋರಾಗಿ, ಮಾದಪ್ಪನ ಸ್ಮರಣೆಯನ್ನು ಮಾಡಬೇಕು. ಪ್ರಸಾದ ನಡೀತಾ ಇದೆ ನಿರಂತರವಾಗಿ. ಆ ಪ್ರಸಾದವನ್ನ ನಿರಂತರವಾಗಿ ನಡೀತಾ ಇರುವ ಸ್ಥಳದಲ್ಲಿ ತಾವೆಲ್ಲರೂ ಕೂಡ ಜೋಪಾನವಾಗಿ ಊಟ ಮಾಡಿ ಒಡವೆ ವಸ್ತ್ರಗಳ ಬಗ್ಗೆ ಎಚ್ಚರಿಕೆ ಆಗಿರಬೇಕು ಅಂತ ಈ ಮೂಲಕ ಕೇಳ್ತಾ, ತೊಟ್ಟೋಡಿ ಮಾಳೆ ಯಜಮಾನರು ಅವರು ಕೂಡ 51 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಭಗವಂತರು ಒಳ್ಳೇದು ಮಾಡಲಿ ಅಂತ ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ, ಕಾಳೆಯನವರು 151 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಭಗವಂತರು ಒಳ್ಳೇದು ಮಾಡಲಿ ಅಂತ. ಇಲ್ಲೊಬ್ರು ಅಯ್ಯಪ್ಪ ಸ್ವಾಮಿ ಒಂದು ಗೀತೆಯನ್ನು ಬಹಳ ಒತ್ತಿನಿಂದ ಕಾಯ್ಕೊಂಡವ್ರೆ. ಭಗವಂತ ಅವ್ರಿಗೆ ಅಯ್ಯಪ್ಪ ಒಳ್ಳೇದು ಮಾಡಲಿ, ಅಯ್ಯಪ್ಪನಿಗೆ ಹೋಗಿದ್ ಬಂದ್ಬಿಡ್ಬೋದಾಗಿತ್ತು ಅಂತ ಅವ್ರೀಗ. ರಮೇಶ್ ಅವರು 101 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಭಗವಂತ ಅವ್ರಿಗೂ ಒಳ್ಳೇದು ಮಾಡಲಿ ಅಂತ ಅವ್ರು ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ, ಜಗದೋದ್ಧಾರಕನಾಗಿರ್ತಕ್ಕಂಥ ಈ ಪರಮಾತ್ಮನ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿರುವ ಸಂದರ್ಭದಲ್ಲಿ ಕಂದಳ್ಳಿ ಮಾದೇಶ್ವರ ನಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಈ ಮಾಯಿಕಾರ ಮಾದೇಶ್ವರನೇ ಒಂದು ಗೀತೆಯನ್ನು ಆಡ್ತಾ, ಅಯ್ಯಪ್ಪ ಮೊದಲು ಅಯ್ಯಪ್ಪಂದು ಆಡ್ಬಿಡೋಣ. ರಮೇಶ್ ಅವರು 101 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಭಗವಂತ ಅವ್ರಿಗೂ ಕೂಡ ಒಳ್ಳೇದು ಮಾಡಲಿ. ಲಿಂಗರಾಜು ಬೂದಂಬಳ್ಳಿ ಅವರು ಕೂಡ 101 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಭಗವಂತ ಅವ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ, ಉಗೇ ಮಾತ್ ಮಲ್ಲಯ್ಯ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಪಂಪಾವಾಸ ಎರಿಮಲೆ ವಾಸ ಶಬರಿಗಿರೀಶ ಅಯ್ಯಪ್ಪ. ಸ್ವಾಮಿಯೇ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಓಂ ಮರಿಯರ ಸುತಾನಂದ ಚಿತ್ತನಂದಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಅಯ್ಯಪ್ಪ, ನೀನೇ ಗತಿಯಪ್ಪ, ನಮಗೆ ನೀನೇ ಗತಿಯಪ್ಪ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ನೀನೇ ಗತಿಯಪ್ಪ, ನಮಗೆ ನೀನೇ ಗತಿಯಪ್ಪ. ಅಂಧಕಾರದಲ್ಲಿ ಅಲೆದಾಡುತ್ತಲಿರುವೆ, ಕಂಗಳಿಟ್ಟು ತಂದೆ ಕಾಣದಿರುವೆ. ಅಂಧಕಾರದಲ್ಲಿ ಅಲೆದಾಡುತ್ತಲಿರುವೆ, ಕಂಗಳಿಟ್ಟು ತಂದೆ ಕಾಣದಿರುವೆ. ಏಕೆ ಏನು ದೇವಾ ಕರುಣೆ ತೋರದಿರುವೆ, ಏಕೆ ಏನು ದೇವಾ ಕರುಣೆ ತೋರದಿರುವೆ. ಬೆಳಕಿನಡೆಗೆ ನನ್ನ ಬೇಗ ನಡೆಸು ಎನ್ನ ಪ್ರಭುವೇ, ಬೆಳಕಿನಡೆಗೆ ನನ್ನ ಬೇಗ ನಡೆಸು ಎನ್ನ ಪ್ರಭುವೇ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ನೀನೇ ಗತಿಯಪ್ಪ, ನಮಗೆ ನೀನೇ ಗತಿಯಪ್ಪ.
ಸಿರಿಯುಬೇಕು ಎಂದು ಕೇಳಲಾರನಯ್ಯ, ಸ್ವರ್ಗ ನೀಡು ಎಂದು ನಾ ಬೇಡಲಾರನಯ್ಯ. ಸಿರಿಯುಬೇಕು ಎಂದು ನಾ ಕೇಳಲಾರನಯ್ಯ, ಸ್ವರ್ಗ ನೀಡು ಎಂದು ನಾ ಬೇಡಲಾರನಯ್ಯ. ಮುಕ್ತಿಗಾಗಿ ತಂದೆ ಕೈಯ ಚಾಚನಯ್ಯ, ಮುಕ್ತಿಗಾಗಿ ತಂದೆ ಕೈಯ ಚಾಚನಯ್ಯ. ಶಾಂತಿ ನೆಮ್ಮದಿಯನ್ನು ನೀಡಿ ದೇವರಕ್ಷಿಸಯ್ಯ, ಶಾಂತಿ ನೆಮ್ಮದಿಯನ್ನು ನೀಡಿ ದೇವರಕ್ಷಿಸಯ್ಯ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ನೀನೇ ಗತಿಯಪ್ಪ, ನಮಗೆ ನೀನೇ ಗತಿಯಪ್ಪ. ಜಗದೊಡೆಯನಾದ ಪರಮಾತ್ಮನ ಪುಣ್ಯಕಥೆಯನ್ನು ನಾವೆಲ್ಲರೂ ಕೂಡ ಕೇಳ್ತಾ ಇದ್ವಿ. ಸ್ಥಳದಲ್ಲಿ ಮೈಕಾರ ಮಾದೇಶ್ವರ, ಈ ಮೈಕಾರ ಮಾದೇಶ್ವರ ನಾಗರಾಜ ನಾಯಕರ ಈ ಕಾರ್ಯಕ್ರಮ ಮೆಚ್ಚಿ ಅವರು ಕೂಡ 101 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಭಗವಂತ ಅವ್ರಿಗೂ ಒಳ್ಳೇದು ಮಾಡಲಿ ಅಂತ ಅವ್ರು ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ, ಇಲ್ಲಿ ಹೊನ್ನೂರು ಮಹದೇವರವರ ಈ ಕಾರ್ಯಕ್ರಮ ಮೆಚ್ಚಿ ಅವರು ಕೂಡ 101 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಭಗವಂತ ಒಳ್ಳೇದು ಮಾಡಲಿ. ಜಿ ಮಹಾದೇವಯ್ಯ ಅಂಬಳೆ ಅವರು ಕೂಡ ಈ ಕಾರ್ಯಕ್ರಮ ಮೆಚ್ಚಿ 101 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಮಾದೇಶ್ವರ, ಕಂದಳ್ಳಿ ಮಾದೇಶ್ವರ ಒಳ್ಳೇದು ಮಾಡಲಿ ಅಂತ ವೈಕಮಳೆ ದೊಡ್ಡಮ್ಮನವರ ಈ ಕಾರ್ಯಕ್ರಮ 51 ರೂಪಾಯಿಗಳ ಬಹುಮಾನ ಕೊಟ್ಟವರು. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ, ಕೇಳದ ಗೀತೆ ಖಂಡಿತ ಆಡ್ತೀವಿ, ಸ್ವಲ್ಪ ತಾಳ್ಮೆ ಇರಲಿ. ಯಾವ ಈ ಪವಿತ್ರವಾದ ಸ್ಥಳ ಗುರುಕುಲದ ಗುರುಮಹಿಮೆಯಾಗಿರ್ತಕ್ಕಂಥ ಸ್ಥಳ, ಬಸವಣ್ಣನವರ ಕಾಲದಿಂದಲೂ ಕೂಡ ಪವಿತ್ರವಾದಂಥ ಅನ್ನದಾನ ಎಂಬತಕ್ಕಂಥದ್ದು ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ನಿತ್ಯದಾಸೋಹವನ್ನಿಕ್ಕಿದಂಥ ಮಹಾಮನೆ ಮಠವನ್ನ ಕಟ್ಟಿ ಬಸವಣ್ಣನವರು ಜಾತಿಗೊಬ್ಬ ಶರಣನಾಗಿ ಜಗತ್ತಿಗೆ ಸಾರಿದಂಥ ಪವಿತ್ರವಾದಂಥ ಆ ಬಸವಣ್ಣನವರ ಒಂದು ಗೀತೆ. ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ. ಕೂಡಲ ಸಂಗಮ ದೇವಾ ಸಂಗನ ಬಸವೇಶ ಜಗಜ್ಯೋತಿಯೇ ಶ್ರೀ ಗುರು ಇದು ಭಯರೂಪ ಶಿವ ಶಿವ. ಸಂಗನ ಬಸವೇಶ ಜಗಜ್ಯೋತಿಯೇ ಶ್ರೀ ಗುರು ಇದು ಭಯರೂಪ ಶಿವ. ಶರಣ ಸ್ವಸ್ವರೂಪ ಪರಮ ನಿರಂಜನ, ಶರಣ ಸ್ವಸ್ವರೂಪ ಪರಮ ನಿರಂಜನ. ವಿಗುಣನೇ ನಿರ್ಮಲನೇ ನಿಡಿಪೆರೋ ನಿರ್ಗುಣನೇ ನಿರ್ಮಲನೇ ನಿಡಿಪೆರೋ ನಿರ್ಗುಣನೇ
ನಿರ್ಮಲನೆ ನಿರೂಪೆ ತೋರೋ ಸಂಗನ ಬಸವೇಶ ಜಗಜ್ಯೋತಿಯೇ ಶ್ರೀ ಗುರು ಸಿದ್ದುಬಯ್ಯ ರೂಪ ಶಿವ ವೇದನಾಲ್ಕರ ಮೂರ್ತಿ ಬಸವೇಶ ನಾಥನೆ ಗುಣ ಬ್ರಹ್ಮ ಬಸವೇಶ ವೇದನಾಲ್ಕರ ಮೂರ್ತಿ ಬಸವೇಶ ನಾಥನೆ ಗುಣ ಬ್ರಹ್ಮ ಬಸವೇಶ ಕಕ್ಕಯ್ಯನವರಲ್ಲಿ ಬಸವಾ ಬಸವಾ ಕಕ್ಕಯ್ಯನವರಲ್ಲಿ ನಿಗ್ಗ ಪ್ರಸಾದವ ಕಕ್ಕಯ್ಯನವರಲ್ಲಿ ನಿಗ್ಗ ಪ್ರಸಾದವ ಕಾಯ್ದವನೇ ವೈದವನೇ ನಿರೂಪೆ ತೋರೋ ಐದವನೇ ವೈದವನೇ ನಿರೂಪೆ ತೋರೋ ಕಾಯ್ದವನೇ ವೈದವನೇ ನಿರೂಪೆ ತೋರೋ ಬಸವೇಶ ಸಂಗನ ಬಸವೇಶ ಜಗಜ್ಯೋತಿಯೇ ಶ್ರೀ ಗುರು ಸಿದ್ದುಬಯ್ಯ ರೂಪ ಶಿವ ಶಿವ ಸಂಗನ ಬಸವೇಶ ಸಂಗನ ಬಸವೇಶ ಸಂಗನ ಬಸವೇಶ ಜಗಜ್ಯೋತಿಯೇ ಬಸವಾ 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 ಉಗೇ ಮಲ್ಲಯ್ಯ ಉಗೇ ಮಾದೇಶ್ವರ ಉಗೇ ಮೈಕಾರ ಜೋಪಾನ ನಾವು ಸ್ವಲ್ಪ ಹೊತ್ತು ಕಷ್ಟಪಡ್ಬೇಕಷ್ಟೇ ನಿಮ್ಮ ಒಡವೆ ವಸ್ತ್ರಗಳ ಬಗ್ಗೆ ಎಚ್ಚರಿಕೆ ಇನ್ನೊಬ್ಬರು 51 ರೂಪಾಯಿಗಳನ್ನು ಕಾಣಿಕೆ ಕೊಟ್ಟಿದ್ದಾರೆ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಈ ಭಗವಂತನ ರಥೋತ್ಸವ ನಡೀತಾ ಇದೆ ರಥೋತ್ಸವ ನಡೆಸ್ತಕ್ಕಂಥ ಅವರು ರಸೀತಿಯನ್ನು ಪಡ್ಕೊಂಡು ಸ್ವಾಮಿಯ ಕೃಪೆಗೆ ತಾವೆಲ್ಲರೂ ಕೂಡ ಪಾತ್ರರಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಸಾದದ ಪ್ರಾಂಗಣದಲ್ಲಿ ಜೋಪಾನವಾಗಿರಿ ಅಂತ ಕೇಳ್ತಾ ಸೋಮಣ್ಣವರು ಅವರು ಕೂಡ 101 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ ಅಡ್ವಾನ್ಸಾ ಬಿಳಿಗಿರಿ ರಂಗಸ್ವಾಮಿಯ ಒಂದು ಗೀತೆಯನ್ನ ಈ ಸಂದರ್ಭದಲ್ಲಿ ಕೇಳ್ಕೊಂಡವ್ರೆ ಆಡ್ಬಿಡೋಣ ನಮ್ಮ ಸಂತೆಮರಳ್ಳಿಯ ಹಾಲು ಮತಸ್ಥರ ಒಂದು ಕೋರಿಕೆ ಶ್ರಾವಣ ಮಾಸದ 2ನೇ ವಾರ ಅಲ್ವಾ 2ನೇ ವಾರ ಮಧ್ಯಾಹ್ನ 1 ಗಂಟೆಗೆ ಕಾರ್ಯಕ್ರಮ ಬೀರೇಶ್ವರ ದೇವಸ್ಥಾನದ ಶನೇಶ್ವರವಾಗಿ ಹಾಲು ಮತಸ್ಥರ ಕುಟುಂಬಸ್ಥರ ಪರವಾಗಿ ಕೋರಿಕೆ ನಮಗೂ ಅವರು ಇವತ್ತು ಮುಂಗಡಾಣವನ್ನು ಕೊಟ್ಟಿದ್ದಾರೆ ಕೊಂಡೂರು ಮಹಾದೇವಿ ಅವರಿಗೆ ಕಾರ್ಯಕ್ರಮ ಹೆಚ್ಚಿ ಹೊನ್ನೂರು ಅವ್ರಿಗೆ ಕಾರ್ಯಕ್ರಮ ಹೆಚ್ಚಿ 21 ರೂಪಾಯಿಗಳ ಬಹುಮಾನ ಕೊಟ್ಟರೆ ಭಗವಂತ ಒಳ್ಳೇದು ಮಾಡಿ ನಮಸ್ಕಾರಕ್ಕಪ್ಪ ನವೀನ್ ಅವ್ರಿಗೆ ಕಾರ್ಯಕ್ರಮ ಹೆಚ್ಚಿ ಮೊಬೈಲ್ ನವೀನ್ 51 ರೂಪಾಯಿಗಳ ಬಹುಮಾನ ಕೊಟ್ಟರೆ ಭಗವಂತ ಒಳ್ಳೇದು ಮಾಡಿ ಮೂಡಣದ ಬಾಗಿಲಿಗೆ ಅಡ್ಡಾಗಿ ಮಲಗಿದರೆ ಬಡವಣದ ಗತಿಯೇನೋ ರಂಗಯ್ಯ ಬಿಳಿಗಿರಿಯ ರಂಗಯ್ಯ ರಂಗಬಾವ
ಭಾವ ಬೆಟ್ಟದ ಮೇಲೆ ಬೆಳ್ಳಿ ಮೋಡದ ನಡುವೆ ಬಿಂಬಾನೆ ನಿಂತಿರುವ ಶ್ರೀರಂಗ ಬಿಂಬಾನೆ ನಿಂತಿರುವ ಶ್ರೀರಂಗನ ಕಂಡು ಒಪ್ಪಿದೆ ನಮ್ಮ ಚಲುಮಾನವು ಒಪ್ಪಿದೆ ನಮ್ಮ ಚಲುಮಾನವು ಬೆಳ್ಳಿ ಬೆಟ್ಟದ ಮೇಲೆ ಬೆಳ್ಳಿ ಮೋಡದ ನಡುವೆ ಬಿಂಬಾನೆ ನಿಂತಿರುವ ಸುಂದರಿಯ ಚಲುವಿಗೆ ಮನಸೋದು ಬೆಳಗಿರಿ ರಂಗಯ್ಯ ನೀನಾದೆ ಸೋಲಿಗರ ಸುಂದರಿಯ ಚಲುವಿಗೆ ಮನಸೋದು ಬೆಳಗಿರಿ ರಂಗಯ್ಯ ನೀನಾದೆ ಕೈಯಲ್ಲಿ ಮುಗಿವೆ ನಿನ್ನ ಪಾದಕ್ಕೆ ಕೈಯಲ್ಲಿ ಮುಗಿವೆ ನಿನ್ನ ಪಾದಕ್ಕೆ ಬೆಳ್ಳಿ ಬೆಟ್ಟದ ಮೇಲೆ ಬೆಳ್ಳಿ ಮೋಡದ ನಡುವೆ ಬಿಂಬಾನೆ ನಿಂತಿರುವ ಶ್ರೀರಂಗ ಬಿಂಬಾನೆ ನಿಂತಿರುವ ಶ್ರೀರಂಗನ ಕಂಡು ಒಪ್ಪಿದೆ ನಮ್ಮ ಚಲುಮನವು ಒಪ್ಪಿದೆ ನಮ್ಮ ಚಲುಮನವು ಸಂಪಿಗೆಯ ಕಾಡಿನಲ್ಲಿ ನಿಂಪಾಯ್ತು ನಿನ್ನ ಪರುಷೆ ಸಂಪತ್ತುಗಾರ ರಂಗಯ್ಯ ರಂಗಯ್ಯ ಬಿಳಿಗಿರಿಯ ರಂಗಯ್ಯ ಸಂಪಿಗೆಯ ಕಾಡಿನಲ್ಲಿ ನಿಂಪಾಯ್ತು ನಿನ್ನ ಪರುಷೆ ಸಂಪತ್ತುಗಾರ ಸಂಪತ್ತುಗಾರ ರಂಗಯ್ಯ ಪಾದಕ್ಕೆ ಕೋಗಿಲವನವ ನಗಿಸುವೆವು ಎಲ್ಲರನ್ನು ನೀ ಕಾಯೋ ರಂಗಯ್ಯ ಬೆಳ್ಳಿ ಬೆಟ್ಟದ ಮೇಲೆ ಬೆಳ್ಳಿ ಮೋಡದ ನಡುವೆ ಬಿಂಬಾನೆ ನಿಂತಿರುವ ಶ್ರೀರಂಗ ಬಿಂಬಾನೆ ನಿಂತಿರುವ ಶ್ರೀರಂಗನ ಕಂಡು ಒಪ್ಪಿದೆ ನಮ್ಮ ಚಲುಮನವು ಒಪ್ಪಿದೆ ನಮ್ಮ ಚಲುಮನವು ರಂಗಯ್ಯ 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 ಬಿಳಿಗಿರಿಯ ರಂಗಯ್ಯ ಉಗೇ ಮಲ್ಲಯ್ಯ ಉಗೇ ಕಂದಳ್ಳಿ ಒಡೆಯ ಉಗೇ ಕಂದಳ್ಳಿ ವಾಸ ಇನ್ ಮುಂದೆ ಕೂತಿರು ಊಟ ಮಾಡಿಲ್ಲ ಇವರು ಮಾಡಿರೋರು ಕೂಗ್ಬೋದಾಗಿತ್ತಲ್ಲ ಅಂತ
ಇನ್ನೊಬ್ರು ತಾಯಂದ್ರು 101 ರೂಪಾಯಿಗಳು ಬಹುಮಾನ ಕೊಟ್ಟಿದ್ದಾರೆ, ಭಗವಂತವ್ರಿಗೆ ಒಳ್ಳೇದು ಮಾಡಲಿ ಅಂತ ಅವ್ರು ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ ಈ ಜಗದೋದ್ಧಾರಕನಾಗಿರ್ತಕ್ಕಂಥ ಪರಮಾತ್ಮ ಇಲ್ಲಿದ್ದೇ ತಾನು ಕುಂತೂರು ಬೆಟ್ಟಕ್ಕೆ ಪ್ರಭುದೇವರ ಶಿಷ್ಯನಾದದ್ದು ನೋಡಿ. ಕುಂತೂರು ಬೆಟ್ಟದಲ್ಲಿ ಪ್ರತಿನಿತ್ಯ ಊತರುವ ಕಾಯಕ ಮಾಡ್ತಿದ್ರೆ ಕುಂತೂರು ಬೆಟ್ಟದಿಂದಲೂ ಕೂಡ ಬಂದು ಇಲ್ಲಿ ಉಳ್ಕೋತಿದ್ದಂತೆ, ಈ ತೋಪ್ನಲ್ಲಿ ಮಲಗ್ತಿದ್ದಂತೆ, ಮಹಂತ ಶಿವಯೋಗಗಳ ದರ್ಶನವನ್ನ ಮಾಡ್ಕೊಂಡು ಹೋಗ್ತಿದ್ದಂತೆ ಮಾದೇಶ್ವರ. ಅಂತ ಒಂದು ತಾಣ ಪರಮ ಪವಿತ್ರವಾದಂತ ನಮ್ಮ ಕಂದಳ್ಳಿ ಕ್ಷೇತ್ರ. ಪ್ರತಿನಿತ್ಯ ಊತರಬೇಕಾದ್ರೆ ಕುಂತೂರು ಬೆಟ್ಟಕ್ಕೆ ಮಾದಪ್ಪ ಬಂದು ಸೇರಿದ ಮೇಲೆ ಅನೇಕ ಜನ ಮಾದಪ್ಪನ ಜೊತೆಗಾರರಾಗಿ ಬಂದು ಸೇರಿದ್ರು. ಗಮನ ಕೊಡಿ, ಅವರೆಲ್ಲ ಒಂದೊಂದು ಬೆಟ್ಟದ ಮೇಲೆ ಅವರೇ. ಕೊಂಗಳ್ಳಿ ಮಲ್ಲಪ್ಪ, ಮಂಗಳೂರು ಶಂಕರಪ್ಪ, ಕಾರ್ಯಸಿದ್ದಪ್ಪ, ಉಪ್ನಳ್ಳಿ ಬಸಪ್ಪ, ಕಲಿಯೂರು ಜಡೂರು ಸ್ವಾಮಿಗಳು, ಮಾಂಬಳ್ಳಿ ಇಂಡಿ ಮಾರಮ್ಮ, ಸಿಳ್ಕಲ್ಪುರ ಜಾಲಿ ಕೊಳದಲ್ಲಿ ಆಟ ಆಡ್ಕೊಂಡು ಕಲಿಯೂರು ತೋಪ್ನಲ್ಲಿ ಕುಣಿದಾಡ್ಕೊಂಡು ಪ್ರತಿನಿತ್ಯ ಹೂ ತರುವ ಕಾಯಕ ಮಾಡ್ತಿದ್ರೆ ನೋಡಿ ಹೇಗಿದೆ. ಒಂದು ದಿನ ಬೇಸಿಗೆ ಕಾಲ ಎಲ್ಲೂ ಹೂವಿಲ್ಲ, ಹೂವೇ ಇಲ್ವಲ್ಲ, ಏನ್ ಮಾಡೋದು ಅಂತ ಪಾಪ ಜೊತೆಲಿದ್ದವರೆಲ್ಲ ನೀರ್ನ ದಾಟ್ಕೊಂಡು ಕಾವೇರಿನ ಮುಡುಕ್ತಾರೆ ಬೆಟ್ಟ ತನಕ ಹೋಗೋರು ಹೂ ಹುಡಿಕೊಂಡು. ಮಾದೇವ ಬುಟ್ಟಿನ ಮರಕ್ ನೇತ್ ಹಾಕ್ಬಿಟ್ಟು ಗದ್ದೆ ಗೋಸಮಗಳ ಕಲ್ಲು ಹೊಡಿತಾವನೆ. ಹೇ ಮಾದೇವ, ಇನ್ನೂ ಹೂ ಕಿತ್ತಿಲ್ವಾ? ಬಾ ಗುರುಗಳ ಹತ್ರ ಬೀಳುತ್ತಾ ಏಟು ನಿನ್ಗೆ. ಯಾಕಪ್ಪ ಇಷ್ಟೊತ್ತಾದ್ರೂ ಹೂ ಕಿತ್ತಿಲ್ವಲ್ಲ? ಅದಕ್ಕೆ ಹೂಗಳ ತಾನೇ ಕಿತ್ಕೊಂಡ್ ಬಂದ್ರಾಯ್ತು. ಎಲ್ಲಿ ಕಿತ್ಕೊಂಡ್ ಬರ್ತೀಯ? ನಾವೇ ಮುಡುಕ್ತಾರೆ ಬೆಟ್ಟ ತನಕ ಹೋಗಿದ್ ಬಂದಿದೀವಿ, ನಮಗೆ ಹೂವಿಲ್ಲ. ಸ್ವಲ್ಪ ಇರ್ರಯ್ಯ, ಗುರುಗಳಿಗೆ ಬೇಕಾಗಿರೋದು ನೀರೊಳಗತ್ತಿ ಮೇಲೆ ಕೆತ್ತದ ಕೂಡಲೇ ನಮ್ಮ ಕಂದಳ್ಳಿ ಕ್ಷೇತ್ರದಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಇಷ್ಟೊತ್ತವರೆಗೂ ಹೆಂಗ್ ಭಕ್ತಾದಿಗಳ ಸಮೂಹ ಇತ್ತು ಹಾಗೇ ಇದೆ ನೋಡಿ. ಈ ಕ್ಷೇತ್ರ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅನ್ನೋದಕ್ಕೆ ಯಳಂದೂರು ತಾಲೂಕಿನ ಕಂದಳ್ಳಿ ಮಾದೇಶ್ವರನ ಸನ್ನಿಧಾನವೇ ಒಂದು ಸಾಕ್ಷಿ. ನಿರಂತರವಾದ ಪ್ರಸಾದ, ನಿರಂತರವಾದ ಪೂಜೆ, ನಿರಂತರವಾದ ಮಂಗಳವಾದ್ಯ ನಾದಸ್ವರದವರೆಗೂ ಕೂಡ ಒಂದು ಚಪ್ಪಾಳೆ ಹೊಡಿರಿ. ಈ ರಥೋತ್ಸವದಲ್ಲಿ ಭಾಗಿಯಾಗಿರ್ತಕ್ಕಂಥ ಅವ್ರಿಗೂ, ಕಲಾವಿದರಿಗೂ, ತಮಟೆಯ ಮೇಳದವರಿಗೂ ಎಲ್ಲರೂ ಕೂಡ ನಿರಂತರವಾಗಿ ಕತ್ತಲೆ ಆಗುವ ಸಂದರ್ಭ ಆಗ್ತಿದ್ರು ಕೂಡ ಜನಸಾಗರ ಮಾತ್ರ ತುಂಬಿದೆ. 10 ಗಂಟೆಗೆ ಪ್ರಾರಂಭವಾದ ನಮ್ಮ ಕಾರ್ಯಕ್ರಮ ಇಷ್ಟೊತ್ತಾದ್ರೂ ತಾವು ಅಲಗಾಡ್ತಿಲ್ಲ ಅಂದ್ರೆ ಮೈಕಾರ ಮಾದಪ್ಪ ಇಲ್ಲಿ ಇದ್ದಾನೆ. ನಮಗೆಲ್ಲರಿಗೂ ಇಷ್ಟಾರ್ಥ ಭಾಗ್ಯವನ್ನು ಕೊಡ್ತಾನೆ. ನಮ್ಮೆಲ್ಲರಿಗೂ ಪಾಪ ಕರ್ಮಗಳನ್ನು ದೂರ ಮಾಡಿ, ದುಃಖ ದುಮ್ಮಾನಗಳನ್ನು ದೂರ ಮಾಡಿ ನಮ್ಮ ಜೀವನವನ್ನು ಎಂದೆಂದು ಪಾವನವಾಗಿರಿಸಿರಲಿ ಅಂತ ಈ ಸಂದರ್ಭದಲ್ಲಿ ನಮ್ಮ ವಾದ್ಯಗೋಷ್ಠಿಯವರಾದಂಥ ಗುರುಕುಮಾರ್ ಅವರು ಕೀಬೋರ್ಡ್ ವಾದನದಲ್ಲಿ ಒಂದು ಚಪ್ಪಾಳೆ ಹೊಡಿರಿ. ತಬಲಾ ವಿದ್ವಾಂಸರಾಗಿ ಬಾಬೂರವರು, ಅವ್ರಿಗೂ ಕೂಡ ಒಂದು ಚಪ್ಪಾಳೆ ಹೊಡಿರಿ. ರಿದಮ್ ಪ್ಯಾಡ್ ಕಲಾವಿದರಾಗಿ ಜಗದೀಶ್ ಜಗ್ಗ ಮೈಸೂರು ಅವರು, ಅವ್ರಿಗೂ ಒಂದು ಚಪ್ಪಾಳೆ ಹೊಡಿತಾ. ತಾಳವಾದ್ಯ ಕಲಾವಿದರಾಗಿ ನಮ್ಮ ಲೋಕೇಶ್ ಕುಮಾರ್ ಅವರು, ಅವ್ರಿಗೂ ಒಂದು ಚಪ್ಪಾಳೆ ಹೊಡಿತಾ. ಮತ್ತು ಧ್ವನಿ ಬೆಳಕಿನ ವ್ಯವಸ್ಥೆ ಎಲ್ಲವನ್ನ ಮಾಡಿಕೊಟ್ಟಂತ ಮಾದೇಶ್ವರ ಸೌಂಡ್ ಸಿಸ್ಟಮ್ನವ್ರಿಗೂ ಚಪ್ಪಾಳೆ ಹೊಡಿತಾ ಈ ಒಂದು ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರೋಣ. ಜನಸಾಗರವೇ ತುಂಬಿರುವಂತ ಈ ಕ್ಷೇತ್ರ ಇನ್ನು ಪ್ರಸಾದ ನಿರಂತರವಾಗಿ ನಡೀತಾನೇ ಇದೆ. ಎಲ್ಲರಿಗೂ ಶುಭವಾಗಲಿ. ಇಷ್ಟು ವರ್ಷಗಳಲ್ಲಿ ಇಷ್ಟು ಜನ ಇಷ್ಟೊತ್ತಾದರೂ ಕೂಡ ತುಂಬಿದ್ದಾರೆ ಅಂದ್ರೆ ಮುಂದಿನ ವರ್ಷ ಲೆಕ್ಕಾಚಾರ ಬೇರೆ ಮಾಡ್ಕೊಳ್ಳೇಬೇಕಾಯ್ತದೆ. ಅದರಿಂದ ಎಲ್ಲರಿಗೂ ಆ ಮಾದಪ್ಪ ಶಕ್ತಿಯನ್ನು ಕೊಡ್ಲಿ ಅಂತ ಎಲ್ಲರೂ ಎದ್ದು ನಿಂತು ಮಾದಪ್ಪನಿಗೆ ಜೈಘೋಷವನ್ನ ಹಾಕ್ತಾ ಉಗೇ ಮಾತಮಲ್ಲಯ್ಯ ಆನಮಲೆ ಜೇನುಮಲೆ ಮುತ್ತಮಲೆ ಗುಲಗಂಜಮಲೆ 77 ಮಲೆಗಳ ಮತಪದ ಅಡ್ಡನಾಡುವಂತಮಲೆ ಕರಡಿ ಕಲ್ಲು ಮಾಡಿ ಉಳಿ ಉತ್ತ ಮಾಡಿ 77 ಬೆಟ್ಟಗಳನ್ನು ನಾಟ್ಯ ಮಾಡುವ ಮಾದಪ್ಪನ ಪಾದಕ್ಕೊಂದ್ಸರಿ ಉಗೇನೆ, ಎತ್ತುಗಟ್ಟಿ ಬಸಪ್ಪನ ಪಾದಕ್ಕೊಂದ್ಸಾರಿ ಉಗೇನೆ, ಕಂದಳ್ಳಿ ಮಾದೇಶ್ವರನ ಪಾದಕ್ಕೊಂದ್ಸಾರಿ ಉಗೇನೆ, ತಾರಾಪುರದ ಗುರುಗಳಿಗೊಂದ್ಸಾರಿ ಉಗೇನೆ, ಉಗೇ ಮಾದಮಲ್ಲಯ್ಯ, ಉಗೇ ಮಾದಪ್ಪ, ಸರ್ಗೂರು ಶರಣರ ಪಾದಕ್ಕೊಂದ್ಸಾರಿ ಉಗೇನೆ, ಬಿಳಿಗಿರಿ ರಂಗನ ಪಾದಕ್ಕೊಂದ್ಸಾರಿ ಉಗೇನೆ. ಮಂಗಳಾರತಿಯ ಬೆಳಗಿರು ಮಾದೇವನಿಗೆ ಹೂವ ಚೆಲ್ಲಾಡ ಬನ್ನಿರು. ಮಂಗಳಾರತಿಯ ಬೆಳಗಿರು ಮಾದೇವನ ಪಾದಕ್ಕೆ ಹೂವ ಚೆಲ್ಲಾಡ ಬನ್ನಿರು. ನಂಬಿದವರ ಮನೆಯ ತುಂಬಿ ಕಾಯುವ ದೇವ ಬೆಳಗಿರು ಮಾದೇವನ ಪಾದಕ್ಕೆ ಹೂವ ಚೆಲ್ಲಾಡ ಬನ್ನಿರು.
ಭಾಗ್ಯ 77 ಮಲೆಯ ವರ್ಣಿದ ಪ್ರಭುವೇ ಮಂಗಳಾರತಿಯ ಬೆಳಗಿರೆ ಮಲೆ ಮಾದೇಶ್ವರನಿಗೆ ಹೂವ ಚೆಲ್ಲಾಡಿ ಬಂದಿರು ಕಂದಳ್ಳಿ ಮಾದಪ್ಪಗೆ ಹೂವ ಚೆಲ್ಲಾಡಿ ಬಂದಿರು ಬಸವೇಶ್ವರನಿಗೆ ಹೂವ ಚೆಲ್ಲಾಡಿ ಬಂದಿರು ಕೊಂಗಳ್ಳಿ ಮಲ್ಲಪ್ಪಗೆ ಹೂವ ಚೆಲ್ಲಾಡಿ ಬಂದಿರು ಸಂದೇವನ ಪಾದಕ್ಕೆ ಹೂವ ಚೆಲ್ಲಾಡಿ ಬಂದಿರು ಜಯ ಮಲ್ಲಯ್ಯ ಜಯ ಮಾದೇಶ್ವರ ಜಯ ಮೈಲಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಶುಭ ಸಂಜೆ. ಎಲ್ಲರೂ ಮಾದಪ್ಪನ ದರ್ಶನ ಮಾಡದಿದ್ದವರು ದರ್ಶನ ಮಾಡಿ ಮಾದಪ್ಪನ ಕೃಪೆಗೆ ನೀವೆಲ್ಲರೂ ಕೂಡ ಪಾತ್ರರಾಗಬೇಕು. ಜೊತೆಗೆ ಪ್ರಸಾದ ಮಾಡದೇ ಇರತಕ್ಕಂಥವ್ರು ನಾವು ಕೂಡ ಬರ್ತೀವಿ, ಪ್ರಸಾದವನ್ನು ಮಾಡಿ ಪುಣ್ಯವಂತರಾಗಬೇಕು. ಇದಲ್ಲದೆ ಭಗವಂತನ ಸಾಯುಜ್ಯದಲ್ಲಿ ಒಳಗಾಗಿರ್ತಕ್ಕಂಥ ಎಲ್ಲರಿಗೂ ಭಗವಂತ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಕೆಸ್ತೂರು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾದ ಗಣೇಶ್ ಪ್ರಸಾದ್ ಅವರ ಜೆಡಿಎಸ್ ಪ್ರೆಸಿಡೆಂಟ್ ಆನಂದ್ ಅವರು ಕೆಸ್ತೂರು ಆನಂದ್ ಅವರಿಗೆ 201 ರೂಪಾಯಿಗಳ ಬಹುಮಾನ ಕೊಟ್ಟವರ ಹೆಸರಲ್ಲಿ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಅವ್ರು ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ ಕಂದಳ್ಳಿ ದೇವಮ್ಮ ಅವರು 101 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಮಕ್ಕಳು ಅವ್ರ ಕುಟುಂಬವರ್ಗ ಒಳ್ಳೇದಾಗಲಿ ಅಂತ ಅವ್ರು ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ ಜೆಡಿಎಸ್ ಅಧ್ಯಕ್ಷರು ಕೆಸ್ತೂರು ಆನಂದರವರಿಗೆ ಒಳ್ಳೇದಾಗಲಿ ಅಂತ ಅವರು 201 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಅವ್ರ ಸ್ನೇಹಿತರು ಅವ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಶುಭ ಸಂಜೆ. ಎಲ್ಲರಿಗೂ ಧನ್ಯವಾದಗಳು. ನಿರಂತರವಾದ ಪ್ರಸಾದ ವಿನಿಯೋಗ ನಡೀತಾ ಇದೆ. ತಾವೆಲ್ಲರೂ ಕೂಡ ದರ್ಶನ ಮಾಡಿ ಪುಣ್ಯವಂತರಾಗಿ. ಜೈ ಕಂದಳ್ಳಿ ಮಾದೇಶ್ವರ. ಎಲ್ಲರಿಗೂ ಶುಭವಾಗಲಿ.